ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಕ್ಸಾಮಲ್ಲೇ 24/7 ಪವರ್ಡ್ ಬೈ ಬೀಕನ್ ವೈಬ್. ಈ ಚಾನಲ್ನ ನೀವು ಮೊದಲನೇ ಸರಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರಲಿ, ಎಕ್ಸಾಮಲ್ಲೇ 24/7 ಎಲ್ಲ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಉದ್ಯೋಗ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದೇ ಜಾಗದಲ್ಲಿ ತಿಳಿಸ್ಕೊಡುವಂಥ ಏಕೈಕ ಚಾನಲ್ ಆಗಿರುತ್ತೆ. ವಿವಿಧ ರಾಜ್ಯ ಸರ್ಕಾರದ ಉದ್ಯೋಗ ಅವಕಾಶಗಳಿಗೆ ದಯವಿಟ್ಟು ನಮ್ಮ ಇತರೆ ಚಾನಲ್ಗಳನ್ನು ಪರಿಶೀಲಿಸಿ. ಎಕ್ಸಾಮ್ ಅಲರ್ಟ್ ಹಿಂದಿ, ತಮಿಳು, ತೆಲುಗು ಇತ್ಯಾದಿ ನಿಮ್ಮದೇ ಆದ ಪ್ರಾದೇಶಿಕ ಭಾಷೆಯಲ್ಲಿ. ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಬೆಲ್ ಐಕನನ್ನು ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ. ಸೊ ಇವತ್ತಿನ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಏನಪ್ಪ ಅಂತ ಹೇಳಿದ್ರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ಯೂರಿಟೀಸ್ ಮಾರ್ಕೆಟ್ಸ್. ಓಕೆನಾ. ಪೋಸ್ಟ್ ನೇಮ್ ಬಂದು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುತ್ತೆ ಪೋಸ್ಟ್ ನೇಮು. ದೆನ್ ಸ್ಯಾಲ್ರಿ ನೋಡ್ತಾ ಇದ್ರೆ ಪರ್ ಆ್ಯನಮ್ 8.5 lakhs ತನಕ ಸ್ಯಾಲ್ರಿ ಇರುತ್ತೆ. ಓಕೆನಾ. ಸೊ ಅಸಿಸ್ಟೆಂಟ್ ಮ್ಯಾನೇಜರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಸ್ಯಾಲ್ರಿ 8.5 lakhs ಪರ್ ಆ್ಯನಮ್. ಓಕೆನಾ, ಪರ್ ಆ್ಯನಮ್ ಇದು. ದೆನ್ ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ May 18th ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆನಾ. ಸಂಪೂರ್ಣವಾದ ಮಾಹಿತಿ ನೋಡ್ತಾ ಹೋಗೋಣ. ಸೊ ಪೋಸ್ಟ್ ನೇಮ್ ಬಂದುಬಿಟ್ಟು ಅಸಿಸ್ಟೆಂಟ್ ಮ್ಯಾನೇಜರ್, ಡೆಪ್ಯೂಟಿ ಮ್ಯಾನೇಜರ್ ಅಥವಾ ಮ್ಯಾನೇಜರ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಓಕೆನಾ. ಸೊ ನಿಮ್ಮ ಕೀ ರೆಸ್ಪಾನ್ಸಿಬಿಲಿಟೀಸ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಲೈಕ್ ಮೆನ್ಷನ್ ಮಾಡಿದ್ದಾರೆ ಸರ್ಟೇನ್ ಥಿಂಗ್ಸ್ ಲೈಕ್ ಮೇಂಟೆನೆನ್ಸ್ ಆಫ್ ವೇರಿಯಸ್ ಎಲೆಕ್ಟ್ರೋಮೆಕ್ಯಾನಿಕಲ್ ಸರ್ವಿಸಸ್ಸು, ಎಲೆಕ್ಟ್ರಿಫಿಕೇಷನ್ನು, ಸಬ್ಸ್ಟೇಷನ್ನು, ಟ್ರಾನ್ಸ್ಫಾರ್ಮರ್ಸು, ಇದೆಲ್ಲದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕಾಗತ್ತೆ. ಜೊತೆಗೆ ಲೈಕ್ ಯು ಹ್ಯಾವ್ ಟು ಮ್ಯಾನೇಜ್ ವಿತ್ ಲಿಫ್ಟ್ ಇನ್ಸ್ಪೆಕ್ಟರ್ ಅಥವಾ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಎಲ್ಲರ ಜೊತೆ ಕೋಆರ್ಡಿನೇಷನ್ ಮಾಡೋದಕ್ಕೆ ಗೊತ್ತಿರಬೇಕಾಗತ್ತೆ. ದೆನ್ ಸಪ್ಲೈಯರ್ಸು, ವೆಂಡರ್ಸ್ ಇವ್ರ ಜೊತೆ ಎಲ್ಲ ಕಮ್ಯುನಿಕೇಟ್ ಮಾಡೋದಕ್ಕೆ ಅಥವಾ ಕೋಆರ್ಡಿನೇಟ್ ಮಾಡೋದಕ್ಕೆ ಗೊತ್ತಿರಬೇಕಾಗತ್ತೆ. ಆಯಿತಾ. ಇನ್ನು ಅಡಿಷ್ನಲ್ ಸ್ಕಿಲ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಈ ಅಡಿಷ್ನಲ್ ಸ್ಕಿಲ್ಸ್ ಇದ್ದರೆ ಇನ್ನು ನಿಮಗೆ ಅಡ್ವಾಂಟೇಜಸ್ ಆಗಿರುತ್ತೆ. ಆಯಿತಾ. ಸೊ ನಾಲೆಜ್ ಆಫ್ ವರ್ಕಿಂಗ್ ಪ್ರೊಸೀಜರ್ಸ್ ಆಫ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಇನ್ನು ಪಬ್ಲಿಕ್ ಸೆಕ್ಟರ್ಸ್, ಇದೆರಡರಲ್ಲಿ ಯಾವ್ದಾದ್ರು ಒಂದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ನಿಮಗೆ ವರ್ಕ್ ಆಗುತ್ತೆ. ಓಕೆನಾ. ಎಲಿಜಿಬಿಲಿಟಿ ನೋಡೋದಾದರೆ ಗ್ರ್ಯಾಜುಯೇಷನ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಇನ್ ಎಲೆಕ್ಟ್ರಿಕಲ್. ಓಕೆನಾ. ನೆಕ್ಸ್ಟು ಎಕ್ಸ್ಪೀರಿಯನ್ಸು, ಮಿನಿಮಮ್ ಎಕ್ಸ್ಪೀರಿಯನ್ಸ್ 4 years ಕೇಳಿದರೆ 4 years ಎಕ್ಸ್ಪೀರಿಯನ್ಸ್ ಆಗಿರಬೇಕು ಇನ್ ಎನಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅಥವಾ ಮೇಂಟೆನೆನ್ಸ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಅಥವಾ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್. ಸೊ ಇದು ಯಾವ್ದಾದ್ರು ಒಂದು ಪ್ರಾಜೆಕ್ಟಲ್ಲಿ ನಿಮಗೆ ಅಟ್ಲೀಸ್ಟ್ ಒಂದು 4 years ತನಕ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಓಕೆನಾ. ಸೊ ನಿಮ್ಮ ರೆನ್ಯುಮರೇಷನ್ ನೋಡೋದಾದರೆ 8.5 lakhs ಇರುತ್ತೆ ಪರ್ ಆ್ಯನಮ್ ಇದು. ಓಕೆನಾ. 1 yearಗೆ 8.5 lakhs ಇರುತ್ತೆ. ಆ್ಯಂಡ್ ದೆನ್ ನಿಮಗೆ ಅಕಾಮಿಡೇಷನ್ ಕೂಡ ಅವೈಲಬಿಲಿಟಿ ಇರುತ್ತೆ NISM ಕ್ಯಾಂಪಸ್ಸಲ್ಲೇ. ಓಕೆನಾ. ನೆಕ್ಸ್ಟು ಟರ್ಮ್ಸ್ ಆಫ್ ಅಪಾಯಿಂಟ್ಮೆಂಟು ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ಫಾರ್ ಅಪ್ ಟು 3 years ಇದು ಕಾಂಟ್ರಾಕ್ಟ್ ಬೇಸಿಸ್ ಇರುತ್ತೆ. ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಎಕ್ಸ್ಟೆಂಡ್ ಮಾಡ್ಬೋದು, ಇಲ್ಲ ಡಿಕ್ರೀಸ್ ಕೂಡ ಮಾಡೋ ಚಾನ್ಸಸ್ ಇರುತ್ತೆ. ಆಯಿತಾ. ಯಾವ ಟೈಮಲ್ಲಿ ಬೇಕಾದರೂ ಐದು ನಿಮಗೆ 60 years ಆಗೋ ಟೈಮಲ್ಲಿ, ಇಲ್ಲ ಅದಕ್ಕಿಂತ ಮುಂಚೆನೇ ನಿಮ್ಮನ್ನ ಟರ್ಮಿನೇಟ್ ಮಾಡೋವಂಥ ಚಾನ್ಸಸ್ಸು ಇರುತ್ತೆ ವಿತ್ ನೋಟಿಸ್ ಲೈಕ್ ಪ್ರಿಯರ್ ನೋಟಿಸ್. ಓಕೆನಾ. 1 month ಪ್ರಿಯರ್ ನೋಟಿಸ್ ಕೊಟ್ಟು ಟರ್ಮಿನೇಟ್ ಮಾಡೋಂಥ ಚಾನ್ಸಸ್ಸು ಇರುತ್ತೆ. ನೆಕ್ಸ್ಟು ಮೋಡ್ ಆಫ್ ಸೆಲೆಕ್ಷನ್ ಬಂದುಬಿಟ್ಟು ಇಂಟ್ರಾಕ್ಷನ್ ಇರುತ್ತೆ. ಜಸ್ಟ್ ಮಾತುಕತೆ ಇರುತ್ತೆ. ಅದ್ರ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಬೈ ಸೆಲೆಕ್ಷನ್ ಕಮಿಟಿ ಇರುತ್ತೆ. ಆ ಕಮಿಷನ್ ಜೊತೆ ಇಂಟ್ರಾಕ್ಷನ್ ಎಲ್ಲ ಆದಮೇಲೆ ಫೈನಲ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟು ಮಾಡಿಫೈ ದ ಮೋಡ್ ಆಫ್ ಸೆಲೆಕ್ಷನ್. ಯಾವ ಟೈಮಲ್ಲಿ ಬೇಕಾದ್ರೂ ಮೋಡ್ ಆಫ್ ಸೆಲೆಕ್ಷನ್ ಮಾಡಿಫೈ ಮಾಡ್ಬೋದು. ಜೊತೆಗೆ ಏಜ್ ಲಿಮಿಟೂ ಹೆಚ್ಚು ಕಡಿಮೆ ಮಾಡ್ಬೋದು, ಇಲ್ಲ ಕ್ವಾಲಿಫಿಕೇಷನಲ್ಲೂ ಚೇಂಜಸ್ ಆಗ್ಬೋದು. ಸೊ ಇದೆಲ್ಲನೂ ಲೈಕ್ ಅವ್ರಿಗೆ ಅವಶ್ಯಕತೆ ಹೆಂಗಿರುತ್ತೋ ಹಾಗೆ ಚೇಂಜ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಆವಾಗಲೇ ಹೇಳ್ದಂಗೆ May 18th ಲಾಸ್ಟ್ ಡೇಟ್ ಆಗಿರುತ್ತೆ. ಆ್ಯಂಡ್ ದೆನ್ ವೆಬ್ಸೈಟ್ ಕೊಟ್ಟಿದ್ದಾರೆ www.nism.ac.in. ಆಯಿತಾ. ಇಲ್ಲಿಗೆ ಹೋಗಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ರೆಕ್ರೂಟ್ಮೆಂಟಿಗೆ ಹೋದರೆ ಅಲ್ಲಿ ನಿಮಗೆ ಫಾರ್ಮ್ಯಾಟ್ ಕೊಟ್ಟಿರ್ತಾರೆ, ಪ್ರಿಸ್ಕ್ರೈಬ್ ಫಾರ್ಮ್ಯಾಟ್ ಆಫ್ ಅಪ್ಲಿಕೇಶನ್ ಅಥವಾ ರೆಸ್ಯೂಮ್ ಕೊಟ್ಟಿರ್ತಾರೆ. ಸೊ ಅದೇ ಫಾರ್ಮ್ಯಾಟಲ್ಲಿ ನಿಮ್ಮ ಅಪ್ಲಿಕೇಶನ್ನು ಅಥವಾ ನಿಮ್ಮ ರೆಸ್ಯೂಮ್ ಏನಿರುತ್ತೆ ಅದನ್ನು ನೀವು ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಅದೇ ಅದು ಡೌಟ್ಸ್ ಅಥವಾ ಕ್ವೈರೀಸ್ ಇದ್ದರೆ ನಿಮಗೆ HRD@NISM ಅಂತ ಹೇಳಿ ಮೇಲ್ ID ಕೊಟ್ಟಿದ್ದಾರೆ. ಸೊ ಆ ಮೇಲ್ IDಯಲ್ಲಿ ಕನೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ. ಸೊ ಇನ್ ಕೇಸ್ ಏನಾದರೂ ಅವ್ರು ಪ್ರಿಸ್ಕ್ರೈಬ್ ಮಾಡಿರುವಂಥ ಫಾರ್ಮ್ಯಾಟಲ್ಲಿ ನಿಮ್ಮ ಅಪ್ಲಿಕೇಶನ್ ಇಲ್ಲ ಅಂತ ಹೇಳಿದ್ರೆ ಅವರು ಅದನ್ನು ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ, ಕನ್ಸಿಡರ್ ಮಾಡೋದಿಲ್ಲ. ಓಕೆನಾ. ಸೊ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಏನಾದರೂ ಡೌಟ್ಸ್ ಅಥವಾ ಕ್ಲಾರಿಫಿಕೇಷನ್ಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ಖಂಡಿತವಾಗ್ಲೂ ಉತ್ತರಿಸ್ತೀವಿ. ಓಕೆನಾ. ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು. ಕಾಲವು ನಮ್ಮದೇ, ಕೆಲಸವು ನಮ್ಮದೇ. ಜೈ ಹಿಂದ್.